ಅಯ್ಯೋ ಬುಲ್ಡೋಜರ್ ಫಾದರ್ ಎಲ್ಲ ಕೆಲಸ ಕಡಿಸ್ಬಿಟ್ನಿ. ವಾಟ್ ಇಟ್ ವೆಲ್ಕಮ್ ಟು ಕಾರವಾರ. ಥ್ಯಾಂಕ್ ಯು. ಯಾವ್ದು ನೀ ತಗೋಬೇಡ, ಕೂಲಿ ಕರಿತೀನಿ ತಡಿ. ಕೂಲಿ? ಏ ಕೂಲಿ 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 ಬಂದ್ಬಿಟ್ಟ. ಜನ ಎಷ್ಟ್ ಬೇಕು ಕ್ಯಾಚ್ ಹಾಕೋತಾರೆ. ಏ ಕೂಲಿ ತಗೊಂಡ್ ನಡಿಯ. ನೋಡಿದ್ಯಾ ಗೀತಾ, ಕಾರವಾರದ ಕೂಲಿಗಳು ಎಷ್ಟೊಂದು ಫಾಸ್ಟ್ ಅಂತ. ಕೃಷ್ಣ ಆಟೋ ಸ್ಟ್ಯಾಂಡ್ ಹೋಗೋಣವಾ? ಚೀ ಚಿ 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 ಆಟೋ ಸ್ಟ್ಯಾಂಡ ಅದೆಲ್ಲ ಆರ್ಡಿನರಿ ಪೀಪಲ್ಸ್ಗೆ. ನಾವು ಕಾರ್ನಲ್ಲಿ ಹೋಗೋಣ. ಕಾರ್ ಇದೆಯಾ? ಕಾರ್ ಇಟ್ಕೊಂಡು 2 ಕಾರ್ ಇದೆ ಗೀತಾ. ಮತ್ತೆ ಲಾಸ್ಟ್ ಟೈಮ್ ನಮ್ ತಂದೆ ಬಂದಾಗ ನೀನು ಸೈಕಲ್ ಅಲ್ಲಿ ಓಡಾಡ್ತಿದ್ದಂತೆ. ಅದು ನನ್ನ ಫ್ರೆಂಡ್ ರವಿ ಸೈಕಲ್. ನನ್ನ ಬಾಡಿ ಸ್ಲಿಮ್ ಆಗಿ ಸ್ಮಾರ್ಟ್ ಆಗನಂತ ಆಗಾಗ ಸೈಕಲ್ ಹೊಡಿತಾ ಇರ್ತೀನಿ ಅಷ್ಟೇ. ಆ ರವಿಗೆ ಹುಡುಗಿರುಚ್ಚು, ಅವನ್ ಸೈಕಲ್ ನಾನು ಕೊಟ್ಬಿಟ್ಟು ಆಗಾಗ ನನ್ ಕಾರ್ ತಗೊಂಡು ಹೋಗ್ಬಿಡ್ತೀನಿ. ಮಗನೇ ತುಂಬಾ ಬಿಸ್ಲು ಕೃಷ್ಣ. ಎಸಿ ಕಾರ್ ಕೂತ್ಕೋಗೀತಾ. ಏನ್ ಆ ಕಡೆ ತಿರ್ಕೊಂಡು ಸ್ಟೈಲ್ ಮಾಡ್ತಾ ಇದ್ಯಾ? ಲಗೇಜ್ ಇಡೆಯ ಒಳಗೆ ಬೇಕಾ? ಕಾರವಾರ ಕೂಲಿಗಳು ಫಾಸ್ಟ್. ತಮ್ಮ ಹತ್ರ 2 ಕಾರ್ಗಳಿದಾವ. ನಾವು ಕಾರ್ನ ತಗೊಂಡು ಹುಡುಗಿರ್ನ ಕ್ಯಾಚ್ ಹಾಕೋಕ್ ಹೋಗ್ತೀವ. ಅಯ್ಯ ಲವರ್ಗೆ ಬಿಲ್ಟಪ್ ಕೊಡಕ್ಕೆ ಹಂಗಂದೆ ಕಣಯ್ಯ. ಈಗ ನಾವು ಬಿಲ್ಟಪ್ ಕೊಟ್ರೆ ಅಯ್ಯ ತಮ್ಮ ಲವರ್ ಹೆಂಗ್ ಉಚ್ಚಾಗಿ ಕೂಡ ನೋಡ್ಬೋದು. ತಾವ್ ಮುಂದೆ ಅವಮಾನ ಮಾಡ್ಬೇಡ. ಅಯ್ಯೋ ಕೃಷ್ಣ, ಮಲ್ಕೊಂಡು ಏನ್ ಮಾಡ್ತಾ ಇದೀಯಾ? ಜಸ್ಟ್ ಎ ಮಿನಿಟ್, ಕೀ ಹುಡುಕ್ತಾ ಇದ್ದೀನಿ. ಓಹೋ, ಕೀನ ಹುಡುಕ್ತಾ ಇದೀರಾ? ಕೀನ ನಾ ಹುಡುಕಿಸ್ತೀನಿ. ಅಯ್ಯ ಇದೊಂದ್ಸಲ ಬಿಟ್ಬಿಡಯ್ಯ, ಬಿಟ್ಬಿಡು. ಏನೋ ಪಾಪ ಹುಡುಗಿ ಇದ್ದಾಳೆ ಅಂತ ಬಿಡ್ತಾ ಇದೀನಿ. ನೆಕ್ಸ್ಟ್ ವೀಕ್ ಕುರ್ಪಾಕ್ಬಿಡ್ತೀನಿ. ಅಬ್ಬ ಡರ್ಟಿ ಕೂಲಿ. ಸ್ನೇಹಿತರೆ, ಕರ್ನಾಟಕದ ಕಾಶ್ಮೀರ ಕಾರವಾರದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಈಗ ಒಂದು ನವೀನ ಕಾರ್ಯಕ್ರಮವನ್ನು ನೋಡಿ. ಇವಳು ಮಿಸ್ ವರ್ಲ್ಡ್ ಅಲ್ಲ, ಮಿಸ್ ವರ್ಲ್ಡ್. ಇವಳೇನಾದ್ರು ಒರಿಜಿನಲ್ ಗೆಟಪ್ ಅಲ್ಲಿ ನೀನೇನ ನೋಡ್ಬಿಟ್ರೆ ಮಲ್ಲಾಗ್ರ ಬಂದು ಮೂರ್ಛೆ ಹೋಗಿ ಮಸ್ತಾನ್ ಸಾಬಿ ದರ್ಗದಲ್ಲಿ ಯಂತ್ರ ಕಟ್ಸ್ಕೊಳ್ಳೋ ಪ್ರೋಗ್ರಾಮ್ ಇದೆ. ಹಂಗಾದ್ರೆ ಇದು ವೇಸ್ಟ್ ಅಂತೀಯಾ? ಡೆಫಿನೆಟ್ಲಿ ಶಿ ಲುಕ್ಸ್ ಬ್ಯಾಡ್. ಇವಳು ನೋಡಾದ್ರೂ ಒಪ್ಕೊಳ್ಳಯ್ಯ, ಮಿಸ್ ಕರ್ನಾಟಕ ಅಂತ. ನಮ್ಮ ತಾಯಾಣಿಗಳು ಮಿಸ್ ಕರ್ನಾಟಕ ಅಲ್ಲ, ಮಿಸ್ ಮರಕುಟುಕ. ಕತ್ತೆ ಹೆಂಗಳಾಡಿಸ್ತಾವ್ ನೋಡು, ಹೈಡ್ರಾಲಿಕ್ ಬುಲ್ಡೋಜರ್ ತರ. ಮೋಸ್ಟ್ಲಿ ಇವಳು ಏನಾರು ನಿಮ್ಮ ಅಕ್ಕನ. ಅಯ್ಯ ತಮ್ಮ ಟೇಸ್ಟ್ ಯಾವ್ದಯ್ಯ? ಮೈ ಟೇಸ್ಟ್ ಇಟ್ಸ್ ಟೋಟಲಿ ಡಿಫರೆಂಟ್. ನೀನೇ ನೋಡ್ಕೊಂಡು ಹಾಳಾಗ ಹೋಗಯ್ಯ. ಕೃಷ್ಣ, ಇವಳೇ ಕಡೆಯ ಮಿಸ್ ದೇವಲೋಕ. ಎಲ್ಲಿಂದ ಬಂದ್ಲಯ್ಯ? ಗ್ರೀನ್ ರೂಮ್ ಇಂದ ಮೇಕಪ್ ಮಾಡ್ಕೊಂಡ್ ಬಂದ್ರಯ್ಯ. ಎಲ್ಲಿಂದ ಬಂದ್ರೇನು? ನನ್ನ ಹಾರ್ಟ್ ಡೋರ್ನೇ ಓಪನ್ ಮಾಡ್ಬಿಟ್ಲಲ್ಲಯ್ಯ. ವಾವ್, ಇಂಥ ಬ್ಯೂಟಿನ ನನ್ನ ಲೈಫಲ್ಲೇ ನೋಡಿಲ್ಲ. ಆ ಬ್ಯೂಟಿಗೆ ಜಿಮ್ಮಿ ಪಾಸ್ ಆದ್ರೆ ಹೇಗಿರುತ್ತೆ? ಸೂಪರ್ ಆಗಿರತ್ತೆ. ನಿನ್ನ ನೀ ಡ್ರೆಸ್ ನಲ್ಲಿ ನೋಡಿ ಎಲ್ರು ಸ್ಟನ್ ಆಗ್ಬಿಟ್ರು ಕಣೆ. ನಮ್ ಡ್ಯಾಡಿ ಊರಲ್ಲಿ ಇದ್ದಿದ್ರೆ ಒಪ್ತಿದ್ರು ಇಲ್ವೋ? ಹೌದಾ? ಹಾಯ್ ಬ್ಯೂಟಿ, ಯುವರ್ ಪರ್ಫಾರ್ಮೆನ್ಸ್ ಸೂಪರ್. ಜಸ್ಟ್ ಎ ಸ್ಮಾಲ್ ಕಾಂಪ್ಲಿಮೆಂಟ್ ಪ್ಲೀಸ್ ತಗೊಳ್ಳಿ. ಗುರು ಬೇಡ ಗುರು, ಗುರು ಎಲ್ಲರೂ ಇದ್ದಾರೆ. ಬೇಡ ಬೇಡ. ಅಯ್ಯ 2 ನಿಮಿಷ ತಡವಾಗಿದ್ರೆ ಒದೆ ನಮಗ್ ಬೀಳ್ತಾ ಇತ್ತು ಅಯ್ಯ. ಇವಳು ಅಳಸಿನ ಹಣ್ಣಿಗೆ ಉಲ್ಟಾ ಅಯ್ಯ. ಹೆಂಗಯ್ಯ? ಅಳಸಿನ ಹಣ್ಣು ಹೊರಗಡೆ ರಫು ಒಳಗಡೆ ಸ್ವೀಟು, ಇವಳು ಹೊರಗಡೆ ಸ್ವೀಟು ಒಳಗಡೆ ರಫು ಕಣಯ್ಯ. ಸದ್ಯ ನಾವ್ ಸೇಪು. ಅಯ್ಯ ಲೇಟ್ ಆದ್ರೆ ಕೋಡಸ್ನವರು ಫೈನ್ ಹಾಕ್ಬಿಡ್ತಾರೆ. ಬಾರಯ್ಯ. ಮೆಲ್ಲಿಗೆ ಮಾತಾಡೆ. ನಿಮ್ಮಪ್ಪ ಬಂದಿದ್ದಾನೆ, ನಿನಗೋಸ್ಕರ ಕಾಯ್ಕೊಂಡಿದ್ದಾನೆ. ಹೌದಾ? ಅಕ್ಕ, ಅಪ್ಪ ಬಂದಿರೋದ್ ಮಾತ್ರ ಅಲ್ಲ,
ನೀನ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ವಿಷಯನೂ ಅಪ್ಪಂಗ್ ಗೊತ್ತು. ಅಯ್ಯಯ್ಯೋ, ಆ ಹುಲಿ ಹತ್ರ ನಾನ್ ಮಾತ್ರ ಮಾತಾಡಲ್ಲ. ನನ್ನನ್ನು ಕೇಳಿದ್ರು ನನ್ಗೇನು ಗೊತ್ತಿಲ್ಲ ಅನ್ಬಿಟ್ಟೆ. ಲಕ್ಷ್ಮಿ, ಸಿಗಾಕೊಂಡ್ಲು. ಲಕ್ಷ್ಮಿ, ಬೇಗ ಹೋಗ್ಕೊಂಡ್ರೆ ಬಯಸ್ತಿದ್ಯಾ? ನಿಮ್ಮಪ್ಪ ಎಂಥವನು ಅಂತ ಗೊತ್ತಿದ್ದು ನೀನು ಫ್ಯಾಷನ್ ಶೋಗೆ ಹೋದೆ ಅಲ್ಲ? ನಿಮ್ಮ ಪ್ರಿನ್ಸಿಪಾಲ್ ಫೋನ್ ಮಾಡಿ ನನಗೆಲ್ಲ ಹೇಳಿದರು. ನಿಮ್ಮ ಮಗಳು ಫ್ಯಾಷನ್ ಶೋಲಿ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿದಳು ಅಂತ ಕೂಡ ಹೇಳಿದರು. ನನಗೆ ಹೇಳಿದೆ, ನೀನು ಫ್ಯಾಷನ್ ಶೋಗೆ ಹೋಗಿದ್ದಕ್ಕೆ ನಿನಗೆ ಶಿಕ್ಷೆ ಏನು ಗೊತ್ತಾ? ಅಯ್ಯ, ಇವತ್ತು ಕೊರೆದ್ರು 250 ಅಡಿ ಬೋರ್ ಕೊರೆದ್ರು. ಎಲ್ಲಪ್ಪ? ಇನ್ನೆಲ್ಲಪ್ಪ, ನನ್ ತಲೆಗಪ್ಪ. ನಿನ್ನ ಡಬ್ಬಾ ತಲೆಗೆ ಬೋರ್ ಕೊರೆದು ಟೈಮ್ ವೇಸ್ಟ್ ಮಾಡಿದ ಪುಣ್ಯಾತ್ಮ ಯಾರಪ್ಪ? ಇನ್ಯಾರು? ನಿಮ್ಮಪ್ಪ. ಲಾ ಕಲಿಯೋ ಮಗನೆ ಅಂತಂದ್ರೆ ಅಪ್ಪ ಪೊಲಿ ತರ ಸುತ್ತಾವನೆ. ಅವನು ಹುಡುಗಾಟನ ನನ್ನ ಕೈಯಿಂದ ಸಹಿಸಕ್ಕಾಗಲ್ಲ. ದರಿದ್ರ ನನ್ ಮಗ ಅಂದ ಮೇಲೆ ವೇಸ್ಟ್ ಬಾಡಿ ತಾವೇ ಅಲ್ವಾ ಅಯ್ಯ? ಲೋ ಕೃಷ್ಣ, ಈ ಜಗತ್ತಲ್ಲಿ ಒಬ್ಬರ ಕಣ್ಣಿಗೆ ಇನ್ನೊಬ್ರು ವೇಸ್ಟ್ ಫಿಗರ್ ತರನೇ ಕಾಣಿಸೋದು. ಒಂದೇ ಒಂದ್ ಚಿಕ್ಕ ಟರ್ನ್ ಮಾಡಿಸಿಬಿಟ್ರೆ ಎಲ್ರು ಗ್ರೇಟ್ ಆಗ್ಬಿಡ್ತಾರೆ. ಈ ಹುಡುಗಾಟ ನಾನು ಹುಟ್ಟದಾಗಿಂದ ಬಂದಿದ್ದು. ಅದಷ್ಟು ಸುಲಭ ಹೋಗತ್ತಾ? ಹೋಗೋದಿಲ್ಲ. ಒಂದ್ ವೇಳೆ ಮೊನ್ನೆ ದಿವಸ ಪ್ರೋಗ್ರಾಮ್ ನಲ್ಲಿ ನೋಡಿದ್ವಲ್ಲ, ಅಂತ ಫಿಗರ್ ನಿಂಗ್ ಸಿಕ್ಬಿಟ್ರೆ? ನೀನು ತುಂಬಾ ಸುಂದರವಾಗಿದ್ಯಾ. ನಿನ್ನ ಕಣ್ಣು ಜಿಂಕೆ ಕಣ್ಣ, ನಿನ್ನ ಕೆನ್ನೆ ಕೆಂದಾವರೆ. ಐ ಲವ್ ಯು. ನಾನು ಅಷ್ಟೊಂದು ಚೆನ್ನಾಗಿದ್ದೀನ? ಡಬ್ಬಾ ಫೆಲೋ ನೀನಾ? ಅಯ್ಯೋ, ಎಂತ ಸುಂದರವಾದ ಕನಸು ಕಾಣ್ತಿದೆ. ಮಧ್ಯ ಕಾಗೆ ತರ ಎಂಟ್ರಿ ಆಗ್ಬಿಟ್ಟು ಅನ್ಬಿಟ್ಟು ಎಲ್ಲ ಕೆಡಿಸ್ಬಿಟ್ಟಲ್ಲೋ. ಆದ್ರೂ ಕೃಷ್ಣ, ಅವಳು ಏನ್ ಸೂಪರ್ ಆಗಿದ್ಲಲ್ಲ. ನಾನು ಎಷ್ಟೋ ಜನ ಹುಡುಗಿರನ್ನ ನೋಡಿದ್ದೀನಿ, ಮಾತಾಡ್ಸಿದ್ದೀನಿ, ರ್ಯಾಗ್ ಮಾಡಿದ್ದೀನಿ. ಆದ್ರೆ ಆ ಒಂದು ಕ್ಷಣ ಈ ಕ್ಯಾರೆಕ್ಟರ್ನ ಸೈಲೆಂಟ್ ಮಾಡಿಸ್ಬಿಟ್ಲು. ಹಂಗಾದ್ರೆ ನೀನ್ ಫಿಕ್ಸ್? ಅಯ್ಯ, ತಾವ್ ಯಾವಾಗ್ಲೂ ನಮ್ಮನ್ನ ಜಾತ್ರೆ, ಬೀಚು, ಕಲ್ಯಾಣ ಮಂಟಪಕ್ಕೆ ಸುತ್ತಾಡಿಸ್ತಾ ಇರ್ತೀರಲ್ಲ, ಕಾರಣವೇನಯ್ಯ? ಅಯ್ಯ, ಅಂತ ಜಾಗದಲ್ಲಿ 16 ವರ್ಷದಿಂದ 60 ವಯಸ್ಸು ವೆರೈಟಿ ಫಿಗರ್ಗಳಿರೋದಯ್ಯ. ಬಾಯಿ ಮುಚ್ಕೊಂಡು ಫಾಲೋ ಮೀ ಅಯ್ಯ. ರೀ ಮಿಸ್ಟರ್, ಕುರುಡ್ರು ಮಾತ್ರ ಒಳಗ್ ಬಿಡೋದು. ಅಮ್ಮ, ನನ್ನ ಕಣ್ಣಿಲ್ಲ ಅಂತ ಪ್ರಪಂಚಕ್ಕೆ ಹೆಂಗಮ್ಮ ಹೇಳಿ? ನೀವು ಕುರುಡ್ರಾ? ಹೌದಮ್ಮ. ಆಂಟಿ, ಇವ್ರನ್ನ ಕರ್ಕೊಂಡು ಹೋಗಿ ಬನ್ನಿ. ನಡ್ರಿ ಆಂಟಿ, ದಾರಿ ಬಿಡ್ರಿ ಅಮ್ಮ. ಪ್ಲೀಸ್. ನನ್ಗೆ ಒಳಗಡೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ, ಬಿಡಿ. ಅಯ್ಯ ಬಿಡಿ. ಬಳ್ಳನ್ ಮಗ ನನ್ನ ಬಿಟ್ಟು ಒಳಗಡೆ ಹೋಗ್ಬಿಟ್ಟ. ತಡಿ, ನಿಮ್ಮಪ್ಪ ಬುಲ್ಡೋಜರ್ ಹತ್ರ ಫಿಟ್ಟಿಂಗ್ ಇಡ್ತೀನಿ. ನಾವು ಅಂಗವಿಕಲರನ್ನ ಅಶಕ್ತರು, ಮೆಲ್ಲುರಾದೃಷ್ಟವಂತರು ಅಂತ ಪರಿಗಣಿಸಿದ್ದೀವಿ. ಆದ್ರೆ ಅವರಿಗೂ ಎಲ್ಲರಂತೆ ಸರಿಸಮಾನವಾಗಿ ಬದುಕಬೇಕು ಅನ್ನೋ ಆಸೆ, ಆಕಾಂಕ್ಷೆಗಳಿವೆ. ಅಂಗವಿಕಲರು ಕೂಡ ತಮ್ಮ ದೈಹಿಕ ದೌರ್ಬಲ್ಯಗಳನ್ನು ಮೀರಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಮುಂದೆ ಎಷ್ಟೋ ಉದಾಹರಣೆಗಳಿವೆ. ನಮ್ಮ ಸಂಘ ದೀನದಲಿತರಿಗೆ, ಅಸಹಾಯಕರಿಗೆ, ಅಂಗವಿಕಲರಿಗೆ ಯಾವ ರೀತಿ ನೆರವಾಗ್ತಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇದಕ್ಕೆ ಕಾರಣ ನಮ್ಮ ನಗರದ ಪ್ರಸಿದ್ಧ ಉದ್ಯಮಿಗಳು, ಆದರ್ಶ ಕೃಷಿಕರು, ಉತ್ತಮ ವಾಗ್ಮಿಗಳು, ದಾನಿಗಳೂ ಆದ ಸದಾನಂದರಾಯರ ಸಹಕಾರ. ಈಗ ಸದಾನಂದರಾಯರು ಅಂಧರಿಗೆ ವೈಟ್ ಕೇನ್ ವಿತರಣೆ ಮಾಡಲಿದ್ದಾರೆ. ಬನ್ನಿಮ್ಮ. ಬಾರಪ್ಪ. ಅಯ್ಯ ಬೇಡಿ, ಇವ್ರನ್ನ ಕರ್ಕೊಂಡೋಗಿ. ಬಾಪ. ಫಿಗರ್ಗಳು. ಅಮ್ಮ, ನಾನ್ ಬರ್ತೀನಮ್ಮ. ಇರ್ಲಿ ಇರ್ಲಿ, ಪಾಪ ಪಾಪ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ಲಿ ದಾರಿ?
ಅಮ್ಮ ಇಬ್ರು ಫ್ರೀ ಆಗಿದ್ದೀರಾ? ಯಾಕೆ? ನಮ್ ತಂದೆಯವ್ರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೆದ್ಬಿಟ್ಟಿದ್ಯಮ್ಮ. ಅಯ್ಯೋ ಪಾಪ. ಅರ್ಜೆಂಟ್ ಆಗಿ ನಾನು ಬಸ್ ಸ್ಟಾಪ್ ಹೋಗ್ಬೇಕಾಗಿದೆ, ಡ್ರಾಪ್ ಮಾಡ್ತೀರಮ್ಮ? ಬನ್ನಿ ಬಿಡ್ತೀವಿ. ದೊಡ್ಡ ಮನ್ಸು. ನೀವು ಹುಟ್ಟುವಾಗ್ಲೇ ಕುರುಡ್ರ? ಹೌದಮ್ಮ, ನಾನು ಹುಡ್ತಾನೆ ಕಣ್ಣಿಲ್ದೆ ಹುಟ್ಬಿಟ್ಟೆ ಅಮ್ಮ. ಅದನ್ನ ನೋಡ್ಬಿಟ್ಟೆ ನಮ್ ತಂದೆಯವ್ರಿಗೆ BP ರೈಸ್ ಆಗಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡ್ಬಿಡ್ತಮ್ಮ. ಏನಾಯ್ತು? ಸ್ಕೂಲಲ್ಲಿ ಜಿರಳೆ ಬಿದ್ದಂಗೆ ಇವ್ರು ಯಾಕಮ್ಮ ಇಲ್ಲಿ ಬಂದ? ಯಾರು? ಅಲ್ಲಿ ನೋಡಿ. ಅಚ್ಚರಿ, ನೀವು ಕುರುಡ್ರಲ್ವಾ? ನಿಮ್ಗೆ ಹೇಗೆ ಕಾಣಿಸುತ್ತೆ? ಅಮ್ಮ, ದೇವ್ರು ಕಣ್ಣ ಕಿತ್ಕೊಂಡ್ರು 6 ಸೆನ್ಸ್ ನ ಬ್ರೈಟ್ ಆಗಿ ಓಪನ್ ಮಾಡ್ಬಿಟ್ಟಿದ್ದಾನೆ ಅಮ್ಮ. ಈ ಕಿತ್ತೋದ್ ವಾಯ್ಸ್ನ ಎಲ್ಲೋ ಕೇಳ್ದಂಗಿದೆಯಲ್ಲ ಅಯ್ಯ. ಈ ಬ್ಲೈಂಡ್ ಫೆಲೋನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಮಿಸ್ಟರ್, ನಿಮ್ಗೆ ತಮಾಷೆ ಮಾಡಕ್ಕೆ ಬೇರೆ ಟೈಮೇ ಇಲ್ವಾ? ಅವ್ರ ತಂದೆಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿದ್ದಾರೆ. ಅದಕ್ಕೆ ಬಸ್ ಸ್ಟಾಪ್ ಕರ್ಕೊಂಡು ಹೋಗ್ತಿದೀವಿ. ಪ್ರಪಂಚದಲ್ಲಿ ಎಂತೆಂತ ಔಷಧಿಗಳು ಕಂಡಿಡಿದ್ಬಿಟ್ರು ಪಾಪ. ನಿನ್ನೆ ಪ್ಯಾರಾಲಿಸಿಸ್ ಹೊಡೆದ್ ಮಲಗಿದ್ ಬುಲ್ಡೋಜರು ಇವತ್ತು ಕಲ್ಗುಂಟರಾಗಿ ನಡ್ಕೊಂಡ್ ಬರ್ತಾ ಇದಾರೆ. ಎಲ್ಲಯ್ಯ? ಅದು ಅಲ್ಲೇಯ. ಮಂಗ್ಮಯ ಆಗ್ಬಿಟ್ಟ. ಕುರುಡ್ರ ಸ್ಟೈಲಲ್ಲಿ ಆ ಹುಡುಗಿರ ಹತ್ರ ಮಜಾ ತಗೋತಾ ಇದೆ. ಹಾಳಾದು ನಮ್ಮ ಅಪ್ಪ ಅಡ್ಡ ಬಂದು ಎಲ್ಲ ಕೆಡಿಸ್ಬಿಟ್ಟಲ್ಲ. ಸದ್ಯ ಎಸ್ಕೇಪ್ ಆದೆ. ಇವತ್ತು ಬಸ್ಸೇ ಗತಿ. ಕಷ್ಟ ಪಡ್ಬೇಕು. ತುಂಬಾ ಸ್ಟ್ರಿಕ್ಟ್ ಕಣೆ. ತಮ್ಮ ಮಗಳನ್ನು ಎಲ್ಲರ ಹಾಗೆ ಬೆಳಿಲಿ ಅಂತ ಆಸೆ ಪಡ್ತಿದ್ದಾರೆ ಅನ್ಸುತ್ತೆ. ಹಲೋ, ಮೊನ್ನೆ ನಿಮ್ಮ ಕಾಲೇಜ್ ಫ್ಯಾಷನ್ ಪರೇಡ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿತ್ತು. ಎಸ್ಪೆಷಲಿ ಆ ಸ್ಯಾರಿಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಿ. ಇವ್ರ ನಿಮ್ ಫ್ರೆಂಡ್ಸಾ? ಇಟ್ಸ್ ಓಕೆ. ಅದು ಆ ಬಿಗಿನಿಂಗ್ ಡ್ರೆಸ್ ಇತ್ತಲ್ಲ ಮೊದಲು, ಅದಷ್ಟೊಂದು ಚೆನ್ನಾಗಿರಲಿಲ್ಲ. ನಿಮ್ ಪೋರ್ಷನ್ ಬಹಳ ಚೆನ್ನಾಗಿತ್ತು. ಬಸ್ ಇನ್ನು ಬರ್ಲೇ ಇಲ್ವಲ್ಲೇ? ಬಂದ್ಬಿಡ್ತೆ ಇನ್ನೇನು ಬರೋ ಟೈಮು. ಗುಡ್ ನೇಮ್? ಓ, ಬಸ್ ಬಂತು ಕಣೆ. ಬಾರೆ, ಬಸ್ ಬಂತು. ಸ್ವಲ್ಪ ಅಲ್ಲಿ ನೋಡ್ಗುರು. ಕೆಂಪಣ್ಣ, ಸ್ವಲ್ಪ ಗಾಡಿ ನಿಲ್ಸಣ್ಣ. ನಿಲ್ಸ. ಏನೇ ಬ್ಯೂಟಿ. ಹೇಳೋರು ಕೆಲವ್ರು ಯಾರಿಲ್ವೇನ ನಿನ್ಗೆ? ಸ್ವೀಟಿ, ಅವತ್ ನಾನು ನಿನ್ಗೆ ಪ್ರೀತಿಯಿಂದ ರೋಸ್ ಕೊಡಕ್ ಬಂದಿದ್ದಕ್ಕೆ ಈಗ ನನ್ ಕೆನೆ ಮೇಲೆ ಏಟ್ ಕೊಟ್ಟಿಯಲ್ಲ. ಈಗ ನಾನು ನಿನ್ಗೆ ಏನ್ ಕೊಡ್ತೀನಿ ಗೊತ್ತಾ?
ಕರೆಕ್ಟ್ ಮಾಡಿದ್ರಣ್ಣ ನೀವು. ನಿಮ್ಮಂತರಿದ್ರೆ ಇಂಥರೆಂದು ಬಾಲ ಬಿಚ್ಚಲ್ಲ. ನೀವು ಮಾಡಿದ್ರಲ್ಲ ಅದು ಫೈಟ್. ನಮಗೆ ಲೇಟ್ ಆಯ್ತು, ಹತ್ತೊಳೆ ಬೇಗ. ತುಂಬಾ ಥ್ಯಾಂಕ್ಸ್. ನಿಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ. ನಿಮ್ಮ ಅಡ್ರೆಸ್? ನಾನು ಸದಾಶಿವಗಢದಲ್ಲಿದ್ದೀನಿ. ದಿಸ್ ಇಸ್ ಮೈ ಅಡ್ರೆಸ್. ಥ್ಯಾಂಕ್ ಯು. ರೈಟ್.